ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ವಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ಅನ್ಕೊತಿರೋದು ಹೋಗ್ಬೇಕು ಅಂತ, ಬಟ್ ಏನು ಹೋಗೋಕ್ಕೆ ಆಗ್ತಿಲ್ಲ. ಬಟ್ ಫೈನಲಾಗಿ ಇವತ್ತು ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಮ್ಮ ಮನೆಯಿಂದ ಒಂದು 30 to 45 ಮಿನಿಟ್ಸ್ ಆಗುತ್ತಷ್ಟೇ. ಸೊ ಇವಾಗ ಹೊರಟಿದ್ದೀವಿ ನಮ್ಮ ಮನೆಯಿಂದ. ಶ್ರೀಜಾ, ಏನು ಹೇಳ್ತಿದ್ಯಾ? ಹಾಯ್ ಮಾಡಿ, ನೀನು ಅಮ್ಮ ಇಬ್ರು ಹಾಯ್ ಮಾಡಿ. ಎಲ್ಲೋಗ್ತಿದ್ದೀವಿ ನಾವಿವತ್ತು? ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಾ? ಚಿನ್ನಿ, ನೀನು ಹುಟ್ಟಿರೋ ಹಾಸ್ಪಿಟಲ್ ಬರುತ್ತೆ ನೋಡಿ ಇವಾಗ. ಇಲ್ಲಿ ನೋಡಿ, ನನ್ನ ಮಗಳು ಹುಟ್ಟಿದ್ದು ಇದೇ ಹಾಸ್ಪಿಟಲ್ ಅಲ್ಲೇ, ಲಕ್ಷ್ಮಿ ಮಲ್ಟಿ ಸ್ಪೆಷಾಲಿಟಿ. ಇನ್ನೊಂದು ಸ್ವಲ್ಪ ದೂರ ಇದ್ದೀವಿ. ಇನ್ನು 10 ಮಿನಿಟ್ಸ್ 15 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ದೇವಸ್ಥಾನಕ್ಕೆ. ನನಗೆ ಫಸ್ಟು ದೇವರಂದರೆ ಅಷ್ಟು ನಂಬಿಕೆ ಇರಲಿಲ್ಲ. ಹೇಳೋರು ಏನಂತ, ನಂಬು ದೇವರಿದ್ದಾರೆ ನಂಬು ಅಂತ. ಬಟ್ ನನಗೆ ಏನೋ ಗೊತ್ತಿಲ್ಲ, ನಂಬಿಕೆನೇ ಬರ್ತಾ ಇರಲಿಲ್ಲ. ಆಮೇಲೆ ಒಂದು ದಿವಸ ನನಗೂ ನನ್ನ ಹಸ್ಬೆಂಡ್ಗೂ ಇದೇ ವಿಚಾರಕ್ಕೆ ಜಗಳ ಆಯಿತು. ನಮ್ಮ ಅತ್ತೆ ಕೇಳಿದ್ರು ಯಾಕೆ, ಏನು ಎತ್ತ ಅಂತ. ಆವಾಗ ಹೇಳ್ದೆ, ನನಗೆ ಈ ಥರ ನಂಬಿಕೆ ಇಲ್ಲ, ಸುಮ್ಮನೆ ಈ ವಿಚಾರದಲ್ಲೆಲ್ಲ ಜಗಳ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಾನು ಪೂಜೆ ಮಾಡು ಅಂತ ಹೇಳ್ತೀರ, ನಾನು ಮಾಡ್ತೀನಿ. ಬಟ್ ನಾನು ನಂಬು ಗಿಂಬು ಅಂತೆಲ್ಲ ಹೇಳಿದ್ರೆ ನಾನು ಅದೆಲ್ಲ ನಂಬೋದಿಲ್ಲ ಅಂತ ಹೇಳಿದ್ದೆ. ನಮ್ಮ ಅತ್ತೆ ಹೇಳಿದ್ರು ಅದಕ್ಕೆ, ನೋಡಮ್ಮ ನಂಬ್ತೀಯಾ ನಂಬು, ಇಲ್ಲ ದೇವ್ರ ಪೂಜೆ ಮಾಡಬೇಡ, ನಾನು ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಆಲ್ಮೋಸ್ಟ್ ಅದೆಲ್ಲ ಆದಮೇಲೆ 1-2-3 ಇಯರ್ಸ್ ಆದಮೇಲೆ ಹೇಳಿದ್ರು ನನಗೆ, ಇಲ್ಲಿ ನನಗೆ ನನ್ನ ಹಸ್ಬೆಂಡ್ಗೆ, ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮಗೆ ಒಳ್ಳೇದಾಗುತ್ತೆ ಅಂತ. ಸರಿ ಆಯಿತು ಹೋಗ್ತೀನಿ ಅಂತ ಒಪ್ಕೊಂಡಿದ್ದೆ. ಆಮೇಲೆ ಅದೇನಾಯಿತು ಗೊತ್ತಿಲ್ಲ ನನಗೆ. ಅಲ್ಲಿಗೆ ಹೋದ್ಮೇಲೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ಮೇಲೆ ನನಗೆ ನಂಬಿಕೆ ಅನ್ನೋದು ಬಂತು. ಏನಕ್ಕೆ ಬಂತೋ, ಏನಕ್ಕೆ ನಂಬ್ತಿದ್ದೀನೋ ಗೊತ್ತಿಲ್ಲ. ಫಸ್ಟ್ ಏನಕ್ಕೆ ನಂಬ್ತಿಲ್ಲ ಅಂತಲೂ ಗೊತ್ತಿಲ್ಲ, ಏನಕ್ಕೆ ನಂಬ್ತಿಲ್ಲ. ಲೈಕ್ ಹೌದು ಆಗುತ್ತೆ, ನನ್ನ ಲೈಫಲ್ಲಿ ಏನಾಗಬೇಕು ಇದಾಗಬೇಕು ಅಂತಿರುತ್ತೆ, ಇದೇ ಆಗುತ್ತೆ. ದೇವ್ರೇನು ಬಂದು ಕಾಪಾಡಲ್ಲ ನಮ್ಮನ್ನ, ಇದೇ ಅಂದ್ಕೊಂಡಿದ್ರೆ ಇದೇ ಆಗುತ್ತೆ. ಇವಾಗ ದೇವ್ರಿಗೆ ಬೇಡ್ಕೊಂಡಿದ ತಕ್ಷಣ ಏನು ದೇವ್ರು ಸರಿ ಮಾಡಿಬಿಡುತ್ತಾ ಅನ್ನೋ ಆ ಥರ ಮೆಂಟಾಲಿಟಿ ಇರ್ತಿತ್ತು ನಂದು. ಬಟ್ ಇವಾಗ ಎಲ್ಲೋ ಒಂದು ನಂಬಿಕೆ, ಚೆನ್ನಾಗಿ ಆಗ್ತೀವಿ, ಈ ಥರ ದೇವ್ರು ಇದ್ದಾನೆ, ದೇವ್ರನ್ನ ನಂಬಬೇಕು ಅಂತ. 1 ಇಯರಲ್ಲಿ ಅದು ಯಾಕೆ ಇಷ್ಟು ಚೇಂಜ್ ಆದೆ ಅದು ನನಗೂ ಗೊತ್ತಿಲ್ಲ. ಅಷ್ಟು ಚೇಂಜ್ ಆಗಿದ್ದೀನಿ ನಾನು 1 ಇಯರಿಂದ. ಅಷ್ಟು ನಂಬ್ತೀನಿ ಇವಾಗ ದೇವ್ರನ್ನ ಕೂಡ. ಬಟ್ ಅದು ದೇವ್ರದ್ದಿದೆ ಏನೋ, ಅಥವಾ ನಾನೇ ಆ ಥರ ಅಂದ್ಕೊಂಡಿದ್ದೀನಿ ಏನೋ. ಬಟ್ ಇದೆಲ್ಲ ದೇವ್ರಿದ್ದಾನೆ ಅಂತಲೇ ನಾನು ಇವಾಗ ನಂಬ್ತೀನಿ. ಅದು ನಮ್ಮ ಅತ್ತೆ ಹೇಳ್ತಿದ್ರು ಫಸ್ಟ್, ಲೈಫಲ್ಲಿ ನಿನಗೆ ಎಕ್ಸ್ಪೀರಿಯನ್ಸ್ ಆಗೋ ತನಕ ಏನು ನಂಬಲ್ಲ ಅನಿಸುತ್ತೆ ನೀನು ಅಂತ. ಹೌದು, ನಾನು ನಂಬಲ್ಲ ಅಂದೆ. ಎಕ್ಸ್ಪೀರಿಯನ್ಸ್ ಆಗಲಿ ನನ್ನ ಲೈಫಲ್ಲಿ, ಅವಾಗ ನಾನು ನಂಬ್ತೀನಿ ಅಂತ ಹೇಳಿದೆ ನನ್ನ ಮತ್ತೆಗೆ. ಇವಾಗ ನನಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಇವಾಗ ನಂಬ್ತೀನಿ ದೇವ್ರನ್ನ. ಯಾಕಂದರೆ ದೇವ್ರು ಯಾವತ್ತೂ ನಂಬಿರೋ ದೇವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ನಂಬಿಕೆ ಅನ್ನೋದಿದೆ ನನಗೆ ಇವಾಗ. ಫಸ್ಟ್ ಅದಿರಲಿಲ್ಲ ನನಗೆ. ತೋರಿಸ್ತೀನಿ ಬನ್ನಿ ನಿಮಗೂ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಏನೋ ಒಂಥರ ಮೈಂಡ್ ಫ್ರೀ ಆಗುತ್ತೆ ಅಲ್ಲಿಗೆ ಹೋದರೆ. ಮನೆಯಲ್ಲಿದ್ದು ದೇವಸ್ಥಾನಕ್ಕೆ ಹೋದರೆ ಒಂಥರ ಮನಸ್ಸಿಗೆಲ್ಲ ಒಂಥರ ಖುಷಿ ಸಿಗುತ್ತೆ. ಹೋದರೆ ಒಂಥರ ರಿಲೀಫ್ ಆಗುತ್ತೆ ನಮಗೂ ಅಲ್ಲೋದ್ರೆ. ಅಲ್ಲಿ ಹೋಗಿ ಅಲ್ಲಿನ ವಾತಾವರಣ ಅದು ಇದು ನೋಡಿದ್ರೆ ಖುಷಿ ಆಗುತ್ತೆ. ತೋರಿಸ್ತೀನಿ ರೀ ನಿಮಗೂ ದೇವಸ್ಥಾನ. ಇನ್ನೇನು ಒಂದು 5 ಮಿನಿಟ್ಸಲ್ಲಿ ನಾವು ದೇವಸ್ಥಾನ ಹತ್ರ ರೀಚ್ ಆಗ್ತೀವಿ. ನೋಡಿ ಫ್ರೆಂಡ್, ಈ ಕಡೆನೇ ಹೋಗೋದು. ಇಲ್ಲಿಂದ ಒಂದು 2 ಮಿನಿಟ್ಸ್ ಅಷ್ಟೇ ದೇವಸ್ಥಾನ ಬರುತ್ತೆ. ರಾಘವೇಂದ್ರ ಮಠ ಕಾಮಧೇನು ಕ್ಷೇತ್ರ ಅಂತ ದೇವಸ್ಥಾನ ಹೆಸರು. ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ, ಅದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಇದೇ ಸಾಯಿಬಾಬಾ ದೇವಸ್ಥಾನ. ನೋಡಿ ಎಷ್ಟು ಜನ ಇಲ್ಲಿ ಓಡಾಡ್ತಾನೆ ಇರ್ತಾರೆ. ಥರ್ಸ್ಡೇ ಬೇರೆ ಅಲ್ವಾ, ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ನೋಡಿ, ಇಲ್ಲೆಲ್ಲ ಫುಲ್ಲು ಗಾಡಿಗಳೇ ನಿಲ್ಸಿದ್ದಾರೆ. ಆ ಕಡೆ ಎಲ್ಲ ಫುಲ್ ಕಾರ್ ಪಾರ್ಕಿಂಗ್ ಇದೆ. ನೋಡಿ, ಒಳಗಡೆ ಹೋಗ್ತಾ ಹೋಗ್ತಾ ತುಂಬಾ ಜನ ಇರ್ತಾರೆ. ಬಟ್ ಇಲ್ಲೆಲ್ಲ ಅದು ಇದು ಮಾಡ್ತಿರ್ತಾರೆ, ಯಾಕಂದರೆ ಇಲ್ಲೆಲ್ಲ ಜನ ಜಾಸ್ತಿ ಸೇರ್ತಾರಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಟೆಡಿ ಬೇರ್ಸ್ ಅಲ್ಲ, ಇಲ್ಲಿ ನೋಡಿ ಟೆಡಿ ಬೇರ್ಸ್. ನೋಡಿ ಫ್ರೆಂಡ್ಸ್, ತುಂಬಾ ಜನ ಇದ್ದಾರೆ. ಬಟ್ ಎಷ್ಟೇ ಕ್ರೌಡ್ ಇದ್ರೂ ಇಲ್ಲಿ ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಅಷ್ಟು ಜನ ಇದ್ದಾರೆ ಅಂತ ಅನ್ಸೋದಿಲ್ಲ. ಯಾಕಂದರೆ ಬೇಗ ದರ್ಶನ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ದೇವಸ್ಥಾನ ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಈಚ್ ಕಡೆ ಎಷ್ಟಾಗುತ್ತೋ ಆಲ್ಮೋಸ್ಟ್ ಅಷ್ಟು ತೋರಿಸ್ತೀನಿ ನಾನು ನಿಮಗೆ ವಿಡಿಯೋ ದೇವಸ್ಥಾನದ್ದು. ನೋಡಿದ್ರಲ್ಲ ಎಷ್ಟು ಜನ ಓಡಾಡ್ತಿದ್ದಾರೆ ಇಲ್ಲಿ. ಬರೀ ಓಡಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ಬಿಟ್ಟಿದ್ದಾರೆ ಜಾಗ. ನೋಡಿ, ಇನ್ನೆಲ್ಲ ಫುಲ್ಲು ಬರೀ ಗಾಡಿಗಳನ್ನ ನಿಲ್ಸಿದ್ದಾರೆ.
ಬೇರೆ ದೇವಸ್ಥಾನದಲ್ಲಿ ನಾನು ನೋಡಿರೋ ಪ್ರಕಾರ ಇಷ್ಟು ಜನ ಇದ್ದರೆ ಒಳಗಡೆ ಹೋಗೋದೇ ತುಂಬ ಕಷ್ಟ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಎಷ್ಟೇ ಕ್ರೌಡ್ ಇದ್ರೂ ಅಲ್ಲಿ ಒಳಗಡೆ ಆರಾಮಾಗಿ ದರ್ಶನ ಮಾಡ್ಬೋದು. ಯಾಕಂದರೆ ಅಲ್ಲಿ ಅಷ್ಟು ಬೇಗ ಮೂವ್ ಆಗ್ತಾರೆ. ಆಮೇಲೆ ಅಷ್ಟೇ ಫ್ರೀ ಅಂತ ಅನ್ಸುತ್ತೆ. ಈಚ್ ಕಡೆ ಮಾತ್ರ ಇಷ್ಟೊಂದು ರಶ್ ಅಂತ ಅನ್ಸುತ್ತೆ, ಬಟ್ ಒಳಗಡೆ ಅಷ್ಟು ರಶ್ ಅಂತ ಅನ್ಸೋದಿಲ್ಲ. ಜನ ಬೇಗ ಬೇಗ ದರ್ಶನ ಮಾಡ್ಕೊಂಡು ಬರ್ತಿರ್ತಾರೆ, ಮತ್ತು ಆರಾಮಾಗಿ ಕೂಡ ದರ್ಶನ ಮಾಡ್ಬೋದು. ನೀವು ವಿಸಿಟ್ ಆಗೋಕ್ಕಿಂತ ಖಂಡಿತ ಒಂದು ಸತಿ ದೇವಸ್ಥಾನಕ್ಕೆ ವಿಸಿಟ್ ಆಗಿ. ಇಲ್ಲಿ ನಾನು ನಿಮಗೆ ದೇವಸ್ಥಾನದ್ದು ವಿಡಿಯೋ ತೋರಿಸ್ತೀನಿ. ಇಲ್ಲಿ ನೋಡಿ, ಇದೇ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್. ದೇವಸ್ಥಾನ ಅಂತೂ ಈ ಮಂತ್ರಾಲಯ ಹೇಗಿರುತ್ತೋ ಅದಕ್ಕೆ ಇವಾಗ ಮಿನಿ ಮಂತ್ರಾಲಯ ಅಂತ ಹೇಳ್ತಾರಲ್ಲ, ಆ ಥರ ಇರ್ಬೋದು. ಅಲ್ಲಿ ಹೇಗಿದ್ದು ಇದು ದೇವಸ್ಥಾನ ಕೂಡ ಹಾಗೆ ಇದೆ ನೋಡೋದಕ್ಕೆ ಒಳಗಡೆ ಎಲ್ಲ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿದೆ ಜೇನು ಫ್ರೆಂಡ್ಸ್. ಇಲ್ಲಿಂದನೇ ದೇವಸ್ಥಾನದೊಳಗಡೆ ಎಂಟ್ರಿ ಇದೆ. ಫ್ರೆಂಡ್ಸ್, ಇವಾಗ ದರ್ಶನ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ ಎಷ್ಟು ಜನ ಇದ್ರು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀರಲ್ಲ. ಬಟ್ ಎಷ್ಟೇ ಜನ ಇದ್ರೂ ಆಲ್ಮೋಸ್ಟ್ 10 to 15 ಮಿನಿಟ್ಸಲ್ಲಿ ನಮಗೆ ದರ್ಶನ ಆಗುತ್ತೆ. ಅಷ್ಟು ತಳ್ಳಾಡೋರೆಲ್ಲ ಯಾರೂ ಇರೋದಿಲ್ಲ ದೇವಸ್ಥಾನದಲ್ಲಿ. ಆರಾಮಾಗೆ ದೇವ್ರನ್ನ ನೋಡ್ಕೊಂಡು ದರ್ಶನ ಮಾಡಿಕೊಂಡು ನಾವು ಈಚೆ ಬರ್ಬೋದು. ದೇವಸ್ಥಾನನೂ ಕೂಡ ತುಂಬಾ ದೊಡ್ಡದಾಗಿದೆ. ಇಲ್ಲಿಗೆ ಬಂದಮೇಲೆ ನಾನು ಥರ್ಸ್ಡೇಸ್ ನಾನ್ ವೆಜ್ ಕೂಡ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ಮದುವೆಗೆ ಮುಂಚೆ ಈ ಥರ ಎಲ್ಲ ಇರಲೇ ಇಲ್ಲ. ನಾನು ಮಂಡೇ ಕೂಡ ತಿಂತಿದ್ದೆ ನಾನು ನಾನ್ ವೆಜ್, ಆ ಥರ ಇರ್ತಿದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಎಲ್ಲರೂ ತಿಂತಾರೆ ಮನೆಯಲ್ಲಿ, ನಾನು ಮಾತ್ರ ತಿನ್ನೋದೇ ಇಲ್ಲ. ಯಾಕಂದರೆ ಅಷ್ಟು ನಂಬ್ತೀನಿ ನನ್ನ ದೇವ್ರನ್ನ. ಹಿಂಗೆ ಚೇಂಜ್ ಆದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಅಷ್ಟು ನಂಬಿಕೆ ಇದೆ ನನಗೆ ದೇವ್ರ ಮೇಲೆ. ಇವಾಗ ನೀವು ಕೂಡ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲೊಕೇಶನ್ ಎಲ್ಲ ಶೇರ್ ಮಾಡಿರ್ತೀನಿ. ಖಂಡಿತ ವಿಸಿಟ್ ಮಾಡೋರು ಮಾಡ್ಬೋದು. ಒಂದು ವೇಳೆ ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಿದ್ದರೆ ನಮ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕೂಡ ಶೇರ್ ಮಾಡ್ಕೊಳ್ಳಿ ನಮ್ಮ ಜೊತೆ. ನನ್ನ ಮಮ್ಮಿ ಮನೆಗೆ ಹೋದಾಗ ಏನಾದರೂ ನಾನು ಥರ್ಸ್ಡೇಸ್ ತಿನ್ನಲ್ಲ, ಸ್ಯಾಟರ್ಡೇಸ್ ತಿನ್ನಲ್ಲ, ಮಂಡೇ ತಿನ್ನಲ್ಲ ಅಂತ ನಾನು ಮಮ್ಮಿ ಮುಂದೆ ನನ್ನ ತಮ್ಮನ ಮುಂದೆ ಎಲ್ಲ ಹೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ, ನಿನಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಯಾವಾಗ ಬಂತು, ಅದು ಇಷ್ಟು 3 ದಿವಸ ವಾರದಲ್ಲಿ 3 ದಿವಸ ನಾನ್ ವೆಜ್ ಬಿಡೋ ಅಷ್ಟು ಅಂತ ನನಗೆ ಆಡ್ಕೊಂಡು ಹಾಕ್ತಾರೆ. ಬಟ್ ಅವಾಗ ಅಷ್ಟು ನಂಬ್ತೀನಿ ನಾನು ದೇವ್ರನ್ನ. ಯಾಕಂದರೆ ಮೊದಲು ಆ ಥರ ಇದ್ದೆ ನಾನು. ಅಮ್ಮ ಮಂಡೇಸ್ ತಿನ್ಬೇಡ ಕಣೆ ಅಂತ ಹೇಳಿದ್ರು ನಾನು ತಿಂತೀನಿ ಅಂತ ನಮ್ಮ ಮಮ್ಮಿಗೂ ತಿನ್ನಿಸ್ಬಿಡ್ತಾ ಇದ್ದೆ, ಆ ಥರ ಮಾಡ್ತಾಯಿದ್ದೆ. ಬಟ್ ಇವಾಗ ಆ ಥರ ಎಲ್ಲ ಮಾಡೋದಿಲ್ಲ. ನಾನೇ ಇನ್ನೊಬ್ರಿಗೆ ಹೇಳ್ತೀನಿ ತಿನ್ಬೇಡ್ರಿ ಇವತ್ತು ಥರ್ಸ್ಡೇ ಅಂತ ನಮ್ಮ ಮನೇಲಿ ನಾನು ಹೇಳ್ತೀನಿ. ಬಟ್ ನನ್ನ ಹಸ್ಬೆಂಡ್ ಎಲ್ಲ ಕೇಳೋದಿಲ್ಲ, ಏನಾಗ್ಬಿಡುತ್ತೆ ಹೊಟ್ಟೆಗೆ ತಿಂದರೆ ಏನೂ ಆಗಲ್ಲ ಸುಮ್ಮನಿರುತ್ತೆ ತಿಂತಾ ಇರ್ತಾರೆ. ನಾನು ಅಂದರೆ ನಮ್ಮ ಮನೆಯಲ್ಲಿ ಆ ಥರ ಇದ್ದು ನಾನು ಇವಾಗ ಇಷ್ಟು ಚೇಂಜ್ ಆಗಿದ್ದೀನಿ 1 ಇಯರಿಂದ. ಬಟ್ ಮೋಸ್ಟ್ ಆಫ್ ಆಲ್ ತಿನ್ನೋದಿಲ್ಲ ಅಂದರೆ ಯಾವ ದಿವಸನ ಥರ್ಸ್ಡೇಸ್. ಏನೇ ಮಾಡಿದ್ರು ನಾನು ತಿನ್ನಲ್ಲ ಥರ್ಸ್ಡೇ ಇವಾಗ. ಯಾಕಂದರೆ ನನ್ನ ಲೈಫಲ್ಲಿ ಫಸ್ಟ್ ನಂಬಿದ್ದು ದೇವರು ಇದು. ನಾನು ಇದಕ್ಕಿಂತ ಮುಂಚೆ ನಾನು ಯಾವ ದೇವ್ರನ್ನೂ ಅಷ್ಟು ಅಂದರೆ ದೇವ್ರು ಅಂದರೆ ಅಷ್ಟು ನಂಬಿಕೆ ಇರ್ತಿರ್ಲಿಲ್ಲ. ಸೊ ಯಾವುದು ನಂಬ್ತಿರ್ಲಿಲ್ಲ. ಇಲ್ಲಿಗೆ ವಿಸಿಟ್ ಆದಮೇಲೆ ನಾನು ಫಸ್ಟ್ ದೇವ್ರನ್ನ ನಂಬಿದ್ದು ಲೈಫಲ್ಲಿ. ಆಮೇಲೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ನಮ್ಮ ವೀಡಿಯೋಸಿಗೆಲ್ಲ. ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ. ದಯವಿಟ್ಟು ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ಥರ ವೀಡಿಯೋಸ್ ನಾನು ನಿಮಗೆ ತುಂಬ ಥರ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಎಲ್ಲರೂ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.